ಹಲೋ ಮೈ ಡಿಯರ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇದು ಶಿವರಾತ್ರಿ ದಿನದ ಬ್ಲಾಗ್ ಆಗಿರುತ್ತೆ. ನಾವು ಹಿಂದಿನ ದಿನ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡಿದ್ವಿ. ನಾನು ಬೆಳಗ್ಗೆ 4 o'clockಗೆಲ್ಲ ನಾನು ಬೆಳಗ್ಗೆ ಎದ್ದು ನಾನು ಪಾದಯಾತ್ರೆಗೆಲ್ಲ ಹೋಗ್ತೀವಿ ಫ್ರೆಂಡ್ಸ್ ಎಲ್ಲ ವರ್ಷಕ್ಕೊಂದ್ಸರಿ. ಈ ಸರಿ ನಾನು ನಮ್ಮ ಮನೇಲಿದ್ದ ನನ್ನ ಹಸ್ಬೆಂಡಿನ ಒಂದು ಸ್ವಲ್ಪ ಆಂಜನೇಯ ಗುಡಿ ಹತ್ರ ಗಾಡಿ ಮೇಲೆಲ್ಲ ಬಂದೆ. ಆಮೇಲೆ ಎಲ್ಲರೂ ಸೇರಿ ನಾವು ಪಾದಯಾತ್ರೆಗೆ ಹೋಗ್ತಾ ಇದ್ವಿ. ಅದಕ್ಕೆ ನಾವಿಲ್ಲಿ ಆಂಜನೇಯ ಗುಡಿಯಲ್ಲಿ ನಾವು ಅಭಿಷೇಕ ಮಾಡಿಸಿದ್ವಿ ಫ್ರೆಂಡ್ಸ್ ಎಲ್ಲ ಸೇರಿ. ಸಪ್ತೇಶ್ವರ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಲ್ಲೆಲ್ಲ ನಾವು ಅಭಿಷೇಕ ಎಲ್ಲ ಮಾಡಿಸಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಪಾದಯಾತ್ರೆಗೆ ಹೋಗ್ತಾ ಇದ್ದೀವಿ. ಹರ ಹರ ಮಹಾದೇವ್ ಕಿ ಜೈ ಅಂತ ಹೇಳ್ಕೊತ ಸ್ತೋತ್ರಗಳೆಲ್ಲ ಕೇಳ್ಕೊತ ಎಲ್ಲರೂ ಕಾಲ್ನಡಿಗೆಯಲ್ಲಿದ್ದ ಪಾದಯಾತ್ರೆಗೆ ಹೋಗ್ತಾ ಇದ್ವಿ. ಆಮೇಲೆ ಒಂದು ಸ್ವಲ್ಪ ಬೆಳಕಾಯಿತು. ಆವಾಗ ನಾವು ಒಂದು ಸ್ವಲ್ಪ ಸೆಲ್ಫಿ ಎಲ್ಲ ತಗೊಂಡ್ವಿ. ಈ ಸರಿ ಏನು ವಿಶೇಷ ಅಂತಂದರೆ ಹಂಪಿ ಉತ್ಸವನೂ ಇತ್ತು. ಶಿವರಾತ್ರಿ ದಿನ ಹಂಪಿ ಉತ್ಸವನೂ ಅಂದರೆ 2ನೇ ದಿನದ್ದು ಮೂರನೇ ದಿನದ್ದು ಹಂಪಿ ಉತ್ಸವ ಇತ್ತು. ತುಂಬ ಅಂದರೆ ತುಂಬ ರಶ್ ಇತ್ತು. ಆಮೇಲೆ ನಾವು ಪಾದಯಾತ್ರೆ ಎಲ್ಲ ಹೋಗಿದ್ವಲ್ಲ, ನಮಗೆ ಬೇಗ ದರ್ಶನ ಆಯಿತು. ವರ್ಷಕ್ಕೊಂದ್ಸಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ನಾವು ಈ ಥರ ಪಾದಯಾತ್ರೆಗೆ ಹೋಗೋದ್ರಲ್ಲಿದ್ದ ತುಂಬ ಆರೋಗ್ಯಕರವಾಗಿದ್ದೀವಿ ಆ್ಯಂಡ್ ಹೆಲ್ದಿ ಲೈಫ್ನು ಲೀಡ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ. ನಾವು ಕಾಶಿಗೆ ಹೋದಷ್ಟೇ ಪುಣ್ಯನ ಇಲ್ಲಿ ಹಂಪಿ ವಿರೂಪಾಕ್ಷ ಟೆಂಪಲಲ್ಲೂ ಅದೇ ಲಿಂಗು ಇರೋದ್ರಲ್ಲಿದ್ದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಒಂದು ವಾಡಿಕೆ. ಅಲ್ಲೆಲ್ಲ ನಾವು ಅಭಿಷೇಕ ಎಲ್ಲ ಮಾಡಿಸಿ ಕ್ಯೂವಲ್ಲೆಲ್ಲ ನಿಂತ್ಕೊಂಡು ಅಲ್ಲೇ ಹಂಪಿ ವಿರೂಪಾಕ್ಷ ಟೆಂಪಲ್ಲಿದ್ದ ಒಂದು ಯಂತ್ರೋದಕ ಆಂಜನೇಯ ಮತ್ತು ರಾಮ ಲಕ್ಷ್ಮಣ ಗುಡಿ ಇದೆ. ಆ ರಾಮ ಲಕ್ಷ್ಮಣ ಗುಡಿನ ಏನು ಹೇಳ್ತಾರೆ, ಸಾಲಿಗ್ರಾಮದಲ್ಲೇ ಉದ್ಭವ ಆಗಿದೆ ರಾಮ ಲಕ್ಷ್ಮಣ ಮತ್ತು ಸೀತೆ ಅಂತ ಹೇಳ್ತಾರೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಮೂರ್ತಿ. 5 ವರ್ಷಕ್ಕೊಂದ್ಸರಿ ತುಂಗಾ ನದಿ ತುಂಬ ಹರಿದಿರ್ಬೇಕಾದ್ರೆ ರಾಮ ಲಕ್ಷ್ಮಣ ಗುಡಿವರೆಗೂ ಪಾದದವರೆಗೂ ಬರುತ್ತೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ನೀರು ತುಂಬ ಕಡಿಮೆ ಇದೆ. ಆಮೇಲೆ ಮೇಲ್ಗಡೆ ಹೋದರೆ ಯಂತ್ರೋದಕ ಆಂಜನೇಯನೂ ಇದೆ. ಅಲ್ಲಿನೂ ನಾವು ಅಭಿಷೇಕ ಎಲ್ಲ ಬರೆಸಿ ನಾವು ಪೂಜೆ ಎಲ್ಲ ಮಾಡಿ, ಇನ್ನೂ ಅದ್ರ ಮೇಲ್ಗಡೆ ಹೋದರೆ ಒಂದು ಶ್ರೀನಿವಾಸ ಟೆಂಪಲ್ ಇದೆ, ತಿರುಪತಿ ಶ್ರೀನಿವಾಸ ಟೆಂಪಲ್ಲು. ಅಲ್ಲಿಗೆಲ್ಲ ಹೋಗಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಎಲ್ಲ ಹಾಕಿ ನಾವು ತುಂಬ ಚೆನ್ನಾಗಿ ದೇವ್ರಿಗೆ ನಾವೇನು ವರ್ಷ ಇಡೀ ಆರೋಗ್ಯ ಆಯುಷು ಎಲ್ಲ ಚೆನ್ನಾಗಿ ಕೊಡಲಿ, ಆಮೇಲೆ ನಾವು ಅಂದ್ಕೊಂಡಿದ್ದೆಲ್ಲ ಕೆಲಸ ತುಂಬ ಚೆನ್ನಾಗಿ ಆಗಲಿ ಅಂತ ಅಂದ್ಕೊಂಡು ಬರ್ತೀವಿ. ಈ ವರ್ಷದ್ದು ತುಂಬ ಚೆನ್ನಾಗಿರುತ್ತೆ ನಮ್ಮ ದಿನ. ಆಮೇಲೆ ನನ್ನ ರಿಲೇಷನಲ್ಲಿ ಒಬ್ರಿಗೆ ಕೇಕ್ ಆರ್ಡರ್ ಇತ್ತು, 5 kgದು ಅವ್ರದ್ದು ಬರ್ಡೇ ಇತ್ತು. ಆ ಕೇಕನ್ನು ನಾನು ಮಾಡಿದೆ. ಆಮೇಲೆ ಮನೆಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಶಿವರಾತ್ರಿಗೆಲ್ಲ ಸಿದ್ಧತೆ ಮಾಡಿಕೊಂಡೆ. ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ. ಮನೆಯದೆಲ್ಲ ಪೂಜೆ ಮಾಡಿ ಏನು ಹೇಳ್ತಾರೆ ಅಭಿಷೇಕ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಮಂಡಾಳ ಗಣಿ ಮಿರ್ಚಿ ಎಲ್ಲ ತಿಂದು ಉಪವಾಸನೆಲ್ಲ ಬಿಟ್ವಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಪ್ಲೀಸ್ ನಮ್ಮ ಚಾನಲನ್ನು ಹೀಗೆ ಲೈಕ್ ಕೊಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಇನ್ನೂ ತುಂಬ ವಿಚಾರಗಳನ್ನು ಇನ್ಮೇಲಿದ್ದ ಎಲ್ಲ ವಿಚಾರಗಳನ್ನು ಹೇಳ್ತಾ ಇರ್ತೀನಿ. ಪ್ಲೀಸ್ ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್.